ಕೂಡ ಕಣ್ಣು ಬಾಗಿಸಿಕೊಂಡು ಕನಕ ಯೂಪವನಗೂ ನಿಡುದೋಗುವನ್ನು ಹೊಂದಿರುವನು. ವೀರ್ಯ ಕಾವ್ಯ ನಡೆಸಿ ತರ್ಪದಲ್ಲಿ ಮಿಗಿಲೆನ್ನಿಸಿ ಮೆರೆಯುವನು. ಸ್ವರ್ಗ ರಕ್ಷಣೆಗಾಗಿ ಬಲುಬೆಲೆ ನೆಲಕ್ಕೆ ಚಲಿಸುವ ಮೊದಲೇ ದೇವತೆಗಳು ಇದನ್ನರಿತು ಇವನ ಕಣ್ಣುಗಳನ್ನು ಇರಿದಿದ್ದಾರೆ. ಅಯ್ಯೋ ಕಷ್ಟ ಕಷ್ಟ. ಮಗನಿಂದು ಯುದ್ಧದಲ್ಲಿ ವಂಚನೆಗೆ ಬಲಿಯಾಗಿ ಬಿದ್ದ ಸುದ್ದಿಯನ್ನು ಕೇಳಿ ಕಣ್ಣಿನಲ್ಲಿ ನೀರು ತುಂಬಿ ಎನ್ನ ಧರ್ಮದ ಕುರುಡನ್ನು ಹಿಮ್ಮಡಿಸಿತು. ಗಾಂಧಾರಿ, ನೀನಿದನ್ನು ಸಹಿಸಬಲ್ಲೆಯ? ಅಯ್ಯೋ ಕಷ್ಟ ಕಷ್ಟ. ನನ್ನ ಹೆಂಡಿರು ಅಳುವಂತಾಗಿದೆ. ಗದೆಯ ಪೆಟ್ಟಿನ ನೋವು ಆಗ ನನಗೆ ತಿಳಿಯಲಿಲ್ಲ. ಈಗ ಈಗ ಆ ನೋವು ಗೊತ್ತಾಗುತ್ತಿದೆ. ಗಾಂಧಾರಿ, ಕುಲಭಾಗಿಯಾದ ದುರ್ಯೋಧನನು ಕಾಣಿಸುವನೇ? ಇಲ್ಲ, ಕಾಣುವುದಿಲ್ಲ ಮಹಾರಾಜ, ಕಾಣುವುದಿಲ್ಲ. ಏನು ಕಾಣುವುದಿಲ್ಲವೇ? ಅಯ್ಯೋ, ಮಕ್ಕಳು ನನ್ನನ್ನು ಹುಡುಕಿಕೊಂಡು ಬರಬೇಕಾದ ಈ ಕಾಲದಲ್ಲಿ ಮಗನನ್ನೇ ಕಾಣೆನಲ್ಲ. ಅಯ್ಯೋ ಮಾನವೀರ್ಯಗಳಿಂದ ತೊಳಗಿ ಬೆಳಗುವರು, ಒಳಗುಳದಿ ರಿಪುದಳವ ಕತ್ತರಿಸಿ ಕೆಡಹುವರು. ವೀರ ಧೀರರು 100 ಅರಳುಗಳ ಪಡೆದು ಆತುತನು ಕೈ ಎತ್ತಿ ಕೊಡುವ ತರ್ಪಣ ಜಲವ ಒಮ್ಮೆಯಾದರೂ ನಲಿದು ಹೋಗಿಸುವ ಭಾಗ್ಯವನ್ನು ಪಡೆಯನೇ ಈ ಧೃತರಾಷ್ಟ್ರ. ಯೋಗ್ಯನಲ್ಲವೇ ಈ ನುಡಿ ಧೃತರಾಷ್ಟ್ರನಕ್ಕೆ? ಮಗು ಸುಯೋಧನ, ನನಗೆ ಉತ್ತರ ಕೊಡು. 100 ಮಕ್ಕಳು 100 ಮಕ್ಕಳನ್ನು ಕಳೆದುಕೊಂಡು ದುಃಖ ಪಡುತ್ತಿರುವ ನನ್ನನ್ನು ಮಹಾರಾಜರನ್ನು ಸಮಾಧಾನಪಡಿಸು. ಇಗೋ ಪೂಜ್ಯನಾದ ಗಾಂಧಾರಿ, ಹೀಗೆ ಪುತ್ರ ಪೌತ್ರರ ಮುಖವನ್ನು ನೋಡುವ ಆಸೆ ತೊರೆದು ಕಂಗಳನ್ನು ಕಟ್ಟಿದಳು ಪತಿಯನನ್ನು ಕರೆಸಿ. ಇಂದು ದುರ್ಯೋಧನನು ಕಾಣದಿರಲು ಎದೆಗುಂದಿ ಕಣ್ಣೀರ ಎಡೆಬಿಡದೆ ಸುರಿಸಿ ನೆನೆಸಿದಳೋ ಕಣ್ಣ ಪಟ್ಟಿಯನು. ಮಗು ದುರ್ಯೋಧನ, ಅಷ್ಟರ ಚಾಕ್ಷುವಾಹಿಣಿ ಮಹಾರಾಜ, ಎಲ್ಲಿರುವೆ ಮಗನೇ, ಎಲ್ಲಿರುವೆ? ಈಗ ಮಹಾರಾಜನಾದೆ. ಪುತ್ರ ಶತಜ್ಯೇಷ್ಠ, ಎಲ್ಲಿರುವೆಯಪ್ಪ? ಮಹಾ ಉತ್ತರ ಕೊಡು. ಈಗ ಉತ್ತರ ಕೊಡುತ್ತೇನೆ.
ಬೇರೊಂದು ವೃತ್ತಾಂತವನ್ನೇ ಹೇಳಬೇಕಾಗಿದೆ. ಆದರೆ ಅದನ್ನು ಹೇಳಲು ನಾಚಿಕೆಯಾಗುತ್ತಿರುವುದು. ಬಾ ಮಗು, ನನ್ನ ಬಳಿ ಬಾ. ಈಗ ಬಂದೆ. ಅಯ್ಯೋ, ಇದು ನನಗೆ ಎರಡನೆಯ ಪೆಟ್ಟು. ಭೀಮನು ಗುರುವಿಗೆ ನೆನಪ ಶಕ್ತಿಯನ್ನು ಆಗಲೇ ಕಸಿದುಕೊಂಡನು, ನನ್ನ ತೊಳೆಯನ್ನು ಮುರಿದು. ಇಲ್ಲಿ ಬನ್ನಿ ಮಕ್ಕಳ, ಬಂದೆವು ಅಮ್ಮ. ನಿನ್ನ ಪತಿಯನ್ನು ಹುಡುಕು. ಆಗಲಿ ಅಮ್ಮ. ಮಂದಭಾಗ್ಯಳಾದ ನಾನು ನನ್ನ ಪತಿಯನ್ನು ಹುಡುಕುತ್ತೇನೆ. ಓ ನನ್ನ ದೇವರೇ, ಎಲ್ಲಿರುವಿರಿ? ಹೇಗಿರುವಿರಿ? ಓ ನನ್ನ ದೇವರೇ, ಮಹಾರಾಜರೇ, ಓ ನನ್ನ ದೇವರೇ. ಯಾರಿದು? ದುರ್ಜಯ. ಮಗು, ದುರ್ಜಯ, ಹೋಗು ಮಗು, ನಿನ್ನ ಅಪ್ಪನನ್ನು ಹುಡುಕು ಹೋಗು. ನನಗೆ ವಯಸ್ಸಾಗುತ್ತೆ ಅಜ್ಜ. ಮಗು, ಹೋಗು ಮಗು, ನಿನ್ನ ತಂದೆಯ ತೊಡೆಯ ಮೇಲೆ ವಿಶ್ರಮಿಸಿಕೊಳ್ಳುವೆಯಂತೆ. ಹೋಗು. ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಎಲ್ಲಿದೆಯಪ್ಪ? ದುರ್ಜಯ ಮಗು, ದುರ್ಜಯ, ಇವನು ಬಂದಿರುವನು. ಈ ಅವಸ್ಥೆಯಲ್ಲಿಯೂ ನನ್ನ ಹೃದಯದಲ್ಲಿ ನೆಲೆಸಿರುವ ಪುತ್ರ ಸ್ನೇಹವು ನನ್ನನ್ನು ಸುಡುತ್ತಿರದು. ಏಕೆಂದರೆ ದುಗುಡಗಳ ಸೋಂಕರಿಯನು ಈ ಹಸುಳೆ ದುರ್ಜಯನು ಎನ್ನಂಕಲಲ್ಲಿ ಮಲಗಿ ನಿದ್ರಿಸಲು ತಕ್ಕವನು. ನಾನಿಂದು ಸೋತಿರುವುದನ್ನು ಕಂಡು ಏನನುವನೋ ಏನನುವನೋ. ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಎಲ್ಲಿದೆಯಪ್ಪ? ಮಗು, ಅಪ್ಪ ಅಪ್ಪ ನೀನು ನೆಲದ ಮೇಲೆ ಇಲ್ಲಿಗೆ ಏಕೆ ಬಂದೆ ಮಗು? ನೀನು ತರ ಮಾಡಿದರಿಂದಪ್ಪ. ಅಯ್ಯೋ, ಯಾಕಪ್ಪ ತೊಡೆಯ ಮೇಲೆ ಕೂರಿದಂತೆ ತೊಳೆಯುವುದೇ? ಹೃದಯದೊಲವಿನ ಮೂಲ ಕಂಗಳ ಮಹೋತ್ಸವವು ಕಂದ ಚಂದಿರನು ಕಾಲ ಬದಲಿಸಲಿಂದು ಈ ಪರಿಯ ಚಂದಿರನ ಬೆಂಕಿಯಾಗಿರನು. ಮಗು, ಅರಿತ ಆಸನವ ತೊರೆ ನೀ ಮಗುವೆ. ಎಲ್ಲಿ ದೊರೆಯುವುದೋ ಅಲ್ಲಿ ನೀ ಕೂರು ಮಗುವೆ. ಮೊದಲು ನೀ ಕುಳಿತು ಕುಣಿದಾಡುತ್ತಿದ್ದ ಎನ್ನಂಕ ಪೀಠ ಇಲ್ಲಿಂದ ಮುಂದೆ ನಿನಗಿಲ್ಲ ಮಗುವೆ, ನಿನಗಿಲ್ಲ. ಅಪ್ಪ ಹಾಗಾದರೂ ನೀನು ಆಗುವುದು ಎಲ್ಲಿಗೆ? ನನ್ನ 100 ಜನ ತಮ್ಮಂದಿರು ಎಲ್ಲಿಗೆ ಹೋದರೋ ಅಲ್ಲಿಗೆ ಮಗುವೆ, ಅಲ್ಲಿಗೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದಪ್ಪ. ಮಗು, ಹೋಗು ಹೋಗು, ಆ ಭೀಮನನ್ನು ಕೇಳು. ಅಪ್ಪ ಬಾಳಿಂದ ಹುಡುಕುತ್ತಿದ್ದಾರೆ. ಯಾರು ಮಗು? ಅಜ್ಜ ಅಜ್ಜಿ ಅಮ್ಮ ಎಲ್ಲರೂ ನಿನ್ನ ಹುಡುಕುತ್ತಿದ್ದಾರೆ. ಬಾ ಅಪ್ಪ ಹೋಗೋಣ. ಹೋಗು ಮಗು, ಹೋಗು, ನಾನು ಬರಲಾರೆ. ಹೋಗು. ಅಪ್ಪ ನಾನಿನ್ನ ಎತ್ಕೊಂಡು ಹೋಗುತ್ತೇನೆ. ಮಗು, ನೀನಿನ್ನು ಚಿಕ್ಕವನು ಮಗು,
ನೀನಿನ್ನು ಚಿಕ್ಕವನು. ಓ ನನ್ನ ಮಹಾರಾಜರೇ, ಎಲ್ಲಿರುವಿರಿ? ಓ ನನ್ನ ದೇವರೇ, ಎಲ್ಲಿರುವಿರಿ? ಅಮ್ಮ, ಅಪ್ಪ ಇಲ್ಲಿ ಬಾ ಅಮ್ಮ. ಎಲ್ಲಿರುವರು ಚಂದ? ಅಪ್ಪ ಇಲ್ಲಿ ಬಾ ಅಮ್ಮ. ಅಯ್ಯೋ ಮಹಾರಾಜರೇ, ಏನಾಯಿತು? ಏನು ನಿಮ್ಮ ಈ ಸ್ಥಿತಿ? ಅಯ್ಯೋ ಎಲ್ಲಿ ಎಲ್ಲಿ ನನ್ನ ಮಗ ಮಹಾರಾಜ? ಎಲ್ಲಿ ಆ ನನ್ನ ಮಗು? ಎಲ್ಲಿರುವನು ಆ ಮಹಾರಾಜ? ಕಂದ, ಎಲ್ಲಿರುವೆಯಪ್ಪ? ಅಜ್ಜ, ಅಪ್ಪ ಇಲ್ಲಿ ಬಾ ಅಜ್ಜ. ಅಜ್ಜ, ಅಪ್ಪ ಇಲ್ಲಿ ಬಾ ಅಜ್ಜ. ಮಗು, ದುರ್ಜಯ ಎಲ್ಲಿ ಮಗು? ಎಲ್ಲಿ? ಅಪ್ಪ ಇಲ್ಲಿ ಅಜ್ಜ, ನೆಲದ ಮೇಲೆ. ನೆಲದ ಮೇಲೆ? ಹ್ಞೂ ಅಜ್ಜ. ಅಯ್ಯೋ, ಇವರೇ ಆ ಮಹಾರಾಜರು. ಕಾಂಚನ ಸ್ತಂಭದ ಔನ್ನತ್ಯವನ್ನು ತಡೆದು ಲೋಕವೆಲ್ಲವನ್ನಾಡುವ ಚಕ್ರವರ್ತಿಯು ಎನಿಸಿ ಬಾಳಿದ ನೀ ಮಗನು ನೆಲಕ್ಕುರುಳಿ ತಪ್ಪಿಸುವರು. ಬಾಗಿಲ ಗುಳಿಯೊಳರ್ಥ ಮುರಿದಂತೆ ಕೆಡದಿರುವರು. ಅಮ್ಮ, ಕಂದ, ಅಪ್ಪು ಬರಲಿದೆಯಪ್ಪ? ಅಮ್ಮ, ನಾನು ನಿನ್ನ ಮಗನಲ್ಲವೇನಮ್ಮ? ಹೌದು ಕಂದ, ಹೌದು. ನಾನು ಗಾಂಧಾರಿ, ನೀತಿಯ ಗುರುತರಿಯದ 100 ಮಕ್ಕಳನ್ನು ಪಡೆದವಳು. ಅಮ್ಮ, ನಾನು ಹೊಸದಾಗಿ ಹುಟ್ಟಿದಂತೆ ಭಾವಿಸುತ್ತೇನೆ. ಮಗು, ಮಗು, ಈ ಕಳವಳದಿಂದ ಫಲವೇನು? ಮಗನೇ, ಹೇಗೆ ಕಳವಳಗೊಳ್ಳದಿರಲಿ? ವೀರ್ಯದಲ್ಲಿ ಮಿಗಿಲೆನಿಸಿ ಯುದ್ಧ ದೀಕ್ಷಿತರಾಗಿ 100 ಜನ ತಮ್ಮಂದಿರು ಮೊದಲೇ ಮಡಿದಿರುವರು. ನೀನು ಅಳಿದು ಹೋದ ಮೇಲೆ ನಾನಿತ್ತು ಕಳವೇನು? ಅಮ್ಮನನ್ನು ಸಮಾಧಾನ ಪಡಿಸಿ. ಮಗನೇ, ಏನೆಂದು ಸಮಾಧಾನ ಪಡಿಸಲಿ? ಯುದ್ಧದಲ್ಲಿ ಹೆಣ್ಣು ತೋರಿಸದೆ ಮಾಡಿದನೆಂದು ಅಪ್ಪ ಈ ಶೋಕವನ್ನು ನಿಗ್ರಹಿಸಿಕೊಂಡು ನನ್ನನ್ನು ಅನುಗ್ರಹಿಸಿ. ನಿಮ್ಮಡಿಗೆ ನಮಿಸಿದ ಶಿರವನ್ನು ಅನ್ಯರ ಮುಂದೆಯೂ ಭಾವಿಸಲಿಲ್ಲ, ಉರಿವ ಅಗ್ನಿಗೂ ಹೆದರಲಿಲ್ಲ. ಆ ಮಾನದಿಂದೊಡನೆಯೇ ನಾನು ಸ್ವರ್ಗಕ್ಕೇರುವೆನು. ಹುಟ್ಟುವಾಗಲೇ ಕಣ್ಣು ಮುಚ್ಚಿದವು. ಮುದಿತನವು ಹೆಚ್ಚಿತು, ಜೀವಿತದ ಆಸೆಯಿಲ್ಲವೆನದು. ಈ ಪರಿಯ ಮುದಿತನವೇ ತಾಳಲಾರದ ಪುತ್ರ ಶೋಕದಲ್ಲಿ ಹೃದಯವನ್ನು ಕೊರೆಯುವುದು. ಧೈರ್ಯವನ್ನು ಪುಡಿ ಮಾಡಿ ಹುಡಿಗೂಡಿ ಬರುಗಳೆಯುವುದು. ಹೋಗು, ಕಷ್ಟ ಕಷ್ಟ. ಇಂದು ಬೆಳಕು ಕಾಣದಿರುವ ದುರ್ಯೋಧನನ ಜೀವದಾಸೆಯನ್ನೇ ತೊರೆದಿರುವ ಪೂಜ್ಯ ಧೃತರಾಷ್ಟ್ರರಿಗೆ ನಾವು ಮುಖ ತೋರಿಸಲಾರೆ. ಅಮ್ಮ, ಅಮ್ಮ, ನನ್ನದೊಂದು ವಿಜ್ಞಾಪನೆ. ಹೇಳು ಮಗು. ನಮಿಸಿನ ಬೇಡುವೆನು, ಪುಣ್ಯವನ್ನು ಮಾಡಿದೆನು. ಜನ್ಮ ಜನ್ಮದಲ್ಲೂ ನೀನೇ ತಾಯಾಗು ನನಗೆ. ಮಗು, ನನ್ನ ಅಪೇಕ್ಷೆಯನ್ನೇ ನೀನು ನುಡಿದ ಕಂದ. ಪೌರವಿ, ಪೌರವಿ, ಮಹಾರಾಜ, ನೀನು ಕೇಳು. ವೇದೋಕ್ತ ವಿಧಿಯಿಂದ ವಿಧ ವಿಧದ ಯಜ್ಞಗಳ ಮನ ಒಂದು ಮಾಡಿದೆನು, ಬಂಧುಗಳ ಸಾಕಿದೆನು, ಶತ್ರುಗಳ ತಲೆ ಮೆಟ್ಟಿ ನಿಂತು ಆಶ್ರಿತ ಜನರ 100 ಅಭಿಷ್ಟಗಳನ್ನು ಸಲ್ಲಿಸುತ್ತಾ ಕಳಿಸಿದೆನು. ಯುದ್ಧದಲ್ಲಿ 18 ಸಂಖ್ಯೆ ಅಕ್ಷೋಹಿಣಿಯ ನರಪತಿಗಳೆಲ್ಲರನ್ನೂ ಅಳಿಸಿ ಸಂತಪಿಸಿದೆನು. ಇಂಥವನ ಪತ್ನಿಯಾಗಿ ನೀನು ಅಳುವುದು ಚಿತ್ತವೇ?
ಒಡೆಯ. ಇಲ್ಲಿ ಕೇಳಿ ಮಗು, ನಮ್ಮನ್ನು ಹೇಗೋ ಹಾಗೆ ಪಾಂಡವರನ್ನು ನೋಡಿಕೋ. ತಾಯಿ ಕುಂತಿಯ ಅಪ್ಪಣೆ ಅಂತ ನಡೆಯುಕೋ. ಅಭಿಮನ್ಯುವಿನ ತಾಯಿಯನ್ನು ದ್ರೌಪದಿಯನ್ನು ತಾಯಿಯಂತೆ ಪೂಜಿಸು. ಅಳಿದನಿಗೆ ಪಾಂಡವರು ತರ್ಪಣ ಕೊಡುವಾಗ ಮಗು ನೀನು ಯುಧಿಷ್ಠಿರನ ಬಳಿ ಹೋಗು. ನೀನವನ ಮೈಗೆ ಮೈ ಸೋಂಕುವಂತೆ ಕುಳಿತು ನೀನಗೆ ತರ್ಪಣದ ಜಲವ, ನೀನಗೆ ತರ್ಪಣದ ಜಲವ. ಓಹೋ, ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸಿತು. ಸಣ್ಣ ದುಂದುಬಿಯು ಸತ್ತಡಗಿ ರಣರಂಗ ಮೌನದಲ್ಲಿ ಮಲಗಿಯುವುದು. ಚಿತ್ರ ಚಾಮರ ಕವಚ ಬಾಣಗಳು ಚೆಲ್ಲಿಯುವು. ಸೂತ ಯೋಧರು ಸತ್ತು ಬಿದ್ದಿಯರು ರಣದಲ್ಲಿ. ಈ ಪರಿಯ ಪೋಲ್ಟಿನಲ್ಲಿ ಬಿಲ್ಲ ಕೇಂಕರಿಸುತ್ತ ಹತ್ತುಗಳ ಗುಂಪುಗಳನ್ನು ಆಕಾಶಕ್ಕೆ ಹಾರಿಸುತ್ತ ಚದುರಿಸುತ್ತ ಬರುತ್ತಿರುವವನಾರು. ಮುನ್ನ ದುರ್ಯೋಧನರು ಬಿಲ್ಲೆಯನ್ನು ಏರಿಸುತ್ತ ಯುದ್ಧ ಯಜ್ಞಕ್ಕೆ ತೊಡಗಲು ಅವನನ್ನು ಕೂಡಿದರು. ಮುಗಿಯದೆ ಬಿಕ್ಕ ಸುವೇಗವನ್ನು ಮುಗಿಸಲಿಕ್ಕೆ ತೊಡಗುವ ಆ ಧ್ವರ್ಯರಂತೆ ತೊಡಗುವೆನು ನಾನು ರಣ ಯಜ್ಞಕ್ಕೆ. ಓಹೋ, ಗುರುಪುತ್ರನಾದ ಅಶ್ವತ್ಥಾಮನು ಇತ್ತ ಕಡೆಗೆ ಬರುತ್ತಿರುವನು. ಇವನು ಬಿರಿದ ತಾವರೆ ಕಡ ವಿಸ್ತಾರವನ್ನು ಚೆಲುವ ಕಂಗಣದ ತೆರೆದಿಯನು. ವರ್ಣ ಯೂಪವ ನಗುವ ಹಿಡಿದೋಳು ತೂಗಿಸುತ್ತ ಬರುತ್ತಿಯವನು. ಉಗ್ರ ಕಾರ್ಮತವನ್ನ ರಮತದಿಂದೆಳೆಯುವನು. ಕಾಕಿತ್ತ ನೊಡೆಲ್ಲದೆ ಮಳವಿಲ್ಲ ತೋಡಿನಡೆ ತಳೆದ ಮೇರುವಿನಂತೆ ತೋರುತ್ತಿಯನು. ಕೊಡಲು ತೊಡಗಿ ಉಳಿದಿದ್ದೆಲ್ಲವನ್ನು ಮರೆತ ಸಮಯದಲ್ಲಿಯೇ
ಗುರುಕುಲಕ್ಕೆ ತಿಲಕನೆನಿಸಿದ ದುರ್ಯೋಧನನು ವಂಚನೆಗೆ ಗುರಿಯಾದನು. ಯಾರು ತಾನೇ ಇದನ್ನು ನಂಬಿಯಾರು? ಆನೆ ತೇರುಗಳೇರಿ ಎಲ್ಲ ಬಾಣವ ಹಿಡಿದು 11 ಪಡೆಯ ಅರಸರೆಲ್ಲ ಕೈ ಮುಗಿದೆತ್ತಿ ಗುರುರಾಜನಾಣತಿಗೆ ಕಾದು ನಿಂದರು. ಜೊತೆಗೆ ಪರಶುರಾಮನ ಬಾಣ ಕವಿದ ಕವಚವಾಂತ ಭೀಷ್ಮನು ತಾತನು ಹತರಾಗಿ ಕಾದಿದರು. ತಾನೇ ಅತಿರಥನಾಗಿ ಇಂತಹ ಸಂಪದವುಳ್ಳ ರಾಜ ದುರ್ಯೋಧನನೇ ಸೋತನಿಂದು ಕಾಲವಶದಿಂದಿವನು ಸೋತನಿಂದು. ಗಾಂಧಾರಿ ಪುತ್ರನಾದ ದುರ್ಯೋಧನನು ಈಗೆಲ್ಲಿರಬಹುದು? ಓಹೋ, ಸಮರದಲ್ಲಿ ಮಡಿದ ಆನೆ ಕುದುರೆ ಮನುಷ್ಯರು ಮುರಿದ ರಥಗಳು ಪ್ರಾಕಾರದಂತೆ ಬಿದ್ದಿರಲು ಪ್ರಾಕಾರದ ನಡುವೆ ಸಮರ ಸಾಗರವನ್ನು ಸೇರಿದ ಗುರುರಾಜನು ಗೋಚರಿಸುತ್ತಿರುವನು. ಇವನು ಮುಕುಟ ಕೆಳಗುರುಳಿರಲು ಚಲಿಸುತ್ತಿಯ ಕುರುಳುಗಳ ಕಿರಣಗಳ ಕೆಳದಿಹನು. ಗದೆಯ ಗಾಯದ ರಕ್ತ ಸುರಿದಿರಲು ಮೈ ನೆನೆದು ಕೆಂಪಾಗಿ ತೋರುವನು. ಸಂಜೆಯ ಲಿಂಗಿಸಲು ಅಸ್ತಗಿರಿ ಶಿರವೇರಿನಿಂದ ಪಶ್ಚಿಮ ಕಾಲ ಅಸ್ತಮಿಸುವ ಸೂರ್ಯನಂತೆ ಕಾಣುತ್ತಿಹನು. ಗುರುರಾಜ, ಇದೇನು? ಗುರುಪುತ್ರ, ಅಸಂತೃಪ್ತಿಯ ಫಲವಿದು. ಗುರುರಾಜ, ನಿನ್ನ ಪರಾಭವಕ್ಕೆ ಕಾರಣರಾದವರನ್ನು ನಿರ್ಮೂಲ ಮಾಡುತ್ತೇನೆ. ನೀನೇನು ಮಾಡುವೆ? ಕೇಳು. ಪಾಂಡವರ ರಕ್ಷಿಸಲು ಶಾಗ್ನ ಚಕ್ರಾದಿಗಳೆಂಟು ತೋಳಲಿ ತಳೆದು ಕರುಣ ವಾಹನನಾಗಿ ಕೃಷ್ಣನೇ ಕದನಕ್ಕೆ ಕೈ ದುಡಿಸಿ ಬಂದರು. ಪಾಂಡವರ ಪಡೆಯುವೆನು, ಕೃಷ್ಣನನ್ನೇ ಕರೆಯುವೆನು. ಕರಿಗಳಿಂದೆಲ್ಲರನು ಕರಿದು ಕರೆಸುವೆನು. ಬೇಡ, ಹಾಗೆನ್ನ ಬೇಡ. ತಾಯಿ ಕೊಳವಿಯ ಕೊಳೆಯ ಮೇಲೆ ಮಡಿದುರುಳಿದರು ದೊರೆಗಳೆಲ್ಲ. ಕರ್ಣ ನಡೆದನು ದಿವಕ್ಕೆ, ಭೀಷ್ಮ ಗಳೆದನು ನೆಲಕ್ಕೆ. ಮುನ್ನ ಮಡಿದರು ನನ್ನ 100 ರಣಿದರು, ರಣದಲ್ಲಿ ಕೆಣಕಿದವರನ್ನು ಸೆಳೆಸಿ. ನೋಡಿದ್ರು ಪುತ್ರ, ಕಡೆಗೆ ನನಗೆ ಈ ಗತಿ ಆಯಿತು. ಇಲ್ಲ ಬಿಡು, ಹಿಡಿಯದಿರು ನೀ ಮುಂದೆ. ಗುರುರಾಜ, ಕದಯ ಕದಲದಿ ಭೀಮ ತೊಡೆಗಳನ್ನು ಕಡಿದಂದೆ ನಿನ್ನ ದಪ್ಪವನ್ನು ಕೂಡಿಸಿದನೆ. ಆಗದು, ಹಾಗೆನ್ನಲಾಗದು. ರಾಜರು ಮಾನ ಶರೀರರು, ಮಾನಕ್ಕಾಗಿಯೇ ನಾನು ನಿಗ್ರಹವನ್ನು ಪಡೆದೆ. ನೋಡು ಗುರುಪುತ್ರ, ಸ್ಮರಿಸು. ಜೂಜಿನಲೆಂದು ದ್ರೌಪದಿಯ ಮುಡಿ ಹಿಡಿದು ನನ್ನ ಮುಡಿ ಹಿಡಿದೆಳೆದ ನಿನ್ನ ತಲೆ ಕಡಿಯುವ ತನಕ ನನ್ನ ಮುಡಿ ಕಟ್ಟುವುದಿಲ್ಲ. ಕೌರವರ ವಂಶ ನಿರ್ವಂಶವಾಗಲಿ. ಸ್ಮರಿಸು. ಬಳಿಕ ಚಿಕ್ಕವನೆಂದು ನೋಡದೆ ಅಭಿಮನ್ಯುವನು ರಣದಲ್ಲಿ ಕೊಂದುದುರ ಪಾಂಡವರೊಡನೆ ಪಗಡೆಯಾಟವನ್ನಾಡಿ ನಾವವರನ್ನು ಸೋಲಿಸುತ್ತಾ ಗಾಳಿಗಟ್ಟುದನ.
ಅವರೆನಗೆ ಮಾಡಿರುವ ಇದರೊಡನೆ ಹೋಲಿಸಲು ಅತ್ಯಲ್ಪವೆನಿಸುವುದು ಗುರುಪುತ್ರ. ಏನೇ ಆಗಲಿ ಪ್ರತಿಜ್ಞೆ ಮಾಡಿಬಿಟ್ಟೆ. ನನ್ನಾಳೆ ನಿನ್ನಾಳೆ ವೀರ ಲೋಕಗಳಾಳೆ. ಇರುಳು ಕದನವ ಹೂಡಿ ಸುಡುವೆ ಪಾಂಡವರ. ಗುರುಪುತ್ರನಾಡಿದ ಮಾತುಗಳು ನಡೆಯುವವು. ದುರ್ಜಯ ಇಲ್ಲಿ ಬಾ. ತಂದೆಯ ತೋರ್ಪಣದಿಂದ ಗಳಿಸಿದಿ ರಾಜ್ಯದಲ್ಲಿ ಅಭಿಷೇಕವಿರದುಳಂ ನೀನೇ ದೊರೆಯಾಗು. ವಿಪ್ರವಚನಗಳಿಂದ ರಾಜನಾಗು. ಮಹಾರಾಜ ದುರ್ಜಯನನ್ನು ಆಶೀರ್ವದಿಸು. ಶುಭವಾಗಲಿ ಕಂದ, ಶುಭವಾಗಲಿ. ನನ್ನ ಪ್ರಾಣಗಳು ಹೊರಡುತ್ತಿವೆ. ಇವರ ಶಂತನು ಪಿತೃ ಪಿತಾಮಹರು ಕರ್ಣ ಕರ್ಣ ಕರ್ಣನನ್ನು ಮುಂದು ಮಾಡಿಕೊಂಡು ನನ್ನ 100 ಜನ ತಮ್ಮಂದಿರು ಈಗ ಇಲ್ಲಿ ನಿಂತಿರುವರು. ಐರಾವತದ ಮೇಲೇರಿ ಮಹೇಂದ್ರನ ಕೈ ಹಿಡಿದು ಕುಳಿತುಕೊಂಡಿರುವ ಕಾಕ ಪಕ್ಷಧರನಾದ ಅಭಿಮನ್ಯುವು ನನ್ನನ್ನು ನೋಡಿ ಕೋಪಗೊಂಡು ಮಾತನಾಡಿಸುತ್ತಿರುವನು. ಊರ್ವಶಿಯೇ ಮೊದಲಾದ ಅಪ್ಸರೆಯರು ನನ್ನ ಸಮೀಪಕ್ಕೆ ಬರುತ್ತಿರುವರು. ಇವೇ ದೇಹಧಾರಿಗಳಾದ ಮಹರ್ಣವಗಳು, ಗಂಗಾದಿ ಮಹಾನದಿಗಳು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಯಮನು ಸಹಸ್ರ ಅಂಶಗಳಿಂದ ನಡೆಸಲ್ಪಡುವ ವೀರವಾಹಿಯಾದ ವಿಮಾನವನ್ನು ಕಳುಹಿಸಿಕೊಟ್ಟಿರುವನು. ಈಗ